ಎಲ್ರಿಗೂ ನಮಸ್ಕಾರ. ಟಾಪರ್ ಐ ಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಬಗ್ಗೆ ಫಸ್ಟ್ ಆರ್ಟಿಕಲ್ಲು. ಸೊ ಇದೇನು ಮಾಡ್ತಿದೆ, ಇಂಡಿಯನ್ ಗ್ರೋತನ್ನು ಫೋರ್ಕಾಸ್ಟ್ ಮಾಡ್ತಿದೆ. ಫಸ್ಟು ಇದನ್ನು 11% ಅಂತ ಪ್ರೊಜೆಕ್ಟ್ ಮಾಡಿತ್ತು, ಇವಾಗ ಅದನ್ನು 10% ಅಂತ ಮತ್ತೆ ರೀಫೋರ್ಕಾಸ್ಟ್ ಮಾಡಿದೆ. ಏನಕ್ಕೋಸ್ಕರ ಅಂದರೆ ಇನ್ಫ್ಲೇಷನ್ ರೇಟು ಜಾಸ್ತಿ ಆಗಿದೆ. ಫಸ್ಟು 5.2% ಇನ್ಫ್ಲೇಷನ್ ರೇಟನ್ನು ಹೇಳಿತ್ತು, ಈಗ 5.5% ಇನ್ಫ್ಲೇಷನ್ ರೇಟನ್ನು ಐಡೆಂಟಿಫೈ ಮಾಡೋದ್ರಿಂದ ಈ ಒಂದು ಇಂಡಿಯಾಸ್ ಗ್ರೋತ್ ಏನಿದೆ 11% ಅಲ್ಲ 10% ಆಗ್ತಿದೆ. ಡ್ಯೂ ಟು ಇನ್ಫ್ಲೇಷನು ಇದು ಕರೆಕ್ಟಾಗಿ ಅಂದರೆ ಕೆಲವೊಂದು ಪಾಯಿಂಟು ಮಿಸ್ ಆಗಿತ್ತು ಅಂತ ಹೇಳಿ ಮತ್ತೆ ರೀಪ್ರೊಜೆಕ್ಟ್ ಮಾಡಿದ್ದಾರೆ 2021-22ಗೆ. ಮತ್ತು ಕೋವಿಡ್-19 ಏನಿದೆ, ಈ ಒಂದು ಸೆಕೆಂಡ್ ವೇವಿಂದ ಈ ಒಂದು ಎಕನಾಮಿಕ್ ರಿಕವರಿ ಡಿಸ್ಟರ್ಬ್ಟ್ ಆಗಿತ್ತು. ಸೊ ಹಾಗಾಗಿ ಈ ಒಂದು ಎಕನಾಮಿ 10% ಗ್ರೋ ಆಗುತ್ತೆ ಈ ವರ್ಷ 2021-22ನಲ್ಲಿ. ಮತ್ತು 2022-23ಗೆ 7.5%ಗೆ ಮಾಡ್ರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಕೆಲವೊಂದು ಪಾಯಿಂಟನ್ನು ತಿಳ್ಕೊಳ್ಬೇಕಂದ್ರೆ, ಈ ಒಂದು ಮೇನ್ ಇಂಟೆನ್ಷನ್ ಏನು, ಏಷ್ಯನ್ ಡೆವಲಪ್ಮೆಂಟ್ನ ಯಾಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಪ್ರಾಸ್ಪರಸ್, ಇನ್ಕ್ಲೂಸಿವ್ ಮತ್ತು ರೆಸಿಲೆಂಟ್ ಆ್ಯಂಡ್ ಸಸ್ಟೈನಬಲ್ ಏಷ್ಯಾ ಮತ್ತು ಪೆಸಿಫಿಕ್ಕಲ್ಲಿ ಒಂದು ಎಫರ್ಟನ್ನು ಹಾಕಿ ಎಕ್ಸ್ಟ್ರೀಮ್ ಪಾವರ್ಟಿ ಏನಿದೆ ಅದನ್ನು ಎರಾಡಿಕೇಟ್ ಮಾಡಬೇಕು. ಅದಕ್ಕೋಸ್ಕರ ಇನ್ಕ್ಲೂಸಿವ್, ರೆಸಿಲೆಂಟ್, ಸಸ್ಟೈನಬಲ್ ಕೆಲವೊಂದು ಎಫರ್ಟ್ಸನ್ನು ಹಾಕೋದ್ರ ಮೂಲಕ ಈ ಒಂದು ಪಾವರ್ಟಿನ ಎಲಿಮಿನೇಟ್ ಮಾಡಬೇಕು ಅನ್ನೋದು ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಮುಖ್ಯ ಉದ್ದೇಶ. ಪಾವರ್ಟಿನ ರೆಡ್ಯೂಸ್ ಮಾಡೋದು ಇದ್ರದ್ದು ಮೇನ್ ಇಂಟೆನ್ಷನ್ನು. ಇದನ್ನು 1966 ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ 68 ಮೆಂಬರ್ ಕಂಟ್ರೀಸ್ ಇದೆ, ಅದರಲ್ಲಿ 49 ಈ ಒಂದು ಏಷ್ಯಾ ಮತ್ತು ಪೆಸಿಫಿಕ್ ರೀಜನಲ್ಲೇ ಇರ್ತಾರೆ. ಸೊ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಏನಕ್ಕೆ ಯಾವ್ಯಾವ ರೀತಿ ಪ್ರಾಜೆಕ್ಟ್ಸನ್ನು ಸಪೋರ್ಟ್ ಮಾಡುತ್ತಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯಾದಂಥ ಚೇಂಜಿಂಗ್ ನೀಡ್ಸ್ ಬಂದರೂ ಕೂಡ ಏಷ್ಯಾ ಮತ್ತು ಪೆಸಿಫಿಕ್ ರೀಜನ್ಗೆ ಅದಕ್ಕೂ ಕೂಡ ಇದು ರೆಸ್ಪಾನ್ಸ್ ಮಾಡುತ್ತೆ. ಅದಕ್ಕೋಸ್ಕರನೇ ಸ್ಟ್ರಾಟಜಿ 2030 ಸೆಟ್ಸನ್ನು ತೊಗೊಂಡು ಬಂದಿದೆ. ಸೊ ಇದು ಮೆಂಬರ್ ಕಂಟ್ರೀಸ್ಗೆ ಬೇಕಾಗಿರುವಂಥ ಪ್ರಾಜೆಕ್ಟ್ಸನ್ನು ಡೆವಲಪ್ ಮಾಡೋದಕ್ಕೆ, ಎಕನಾಮಿಕ್ ಮತ್ತು ಡೆವಲಪ್ಮೆಂಟ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ, ಇದನ್ನು ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಆಪರೇಷನ್ಸ್ ಮೂಲಕ ಡೆಲಿವರ್ ಮಾಡೋದಕ್ಕೆ ಅಡ್ವೈಸರಿ ಸರ್ವಿಸಸನ್ನು ಕೂಡ ಕೊಡುತ್ತೆ ಮತ್ತು ನಾಲೆಡ್ಜ್ ಸಪೋರ್ಟನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಈ ರೀತಿಯಾದಂಥ ಎಲ್ಲ ಫಂಕ್ಷನ್ಸನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಮಾಡ್ತಿದೆ. ಸೊ ಅಂದರೆ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡುತ್ತೆ, ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದಕ್ಕಿರ್ಬೋದು, ಮತ್ತು ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಆಪರೇಷನ್ಸಿಗೂ ಕೂಡ ಹೆಲ್ಪ್ ಮಾಡುತ್ತೆ, ಅಡ್ವೈಸನ್ನು ಕೂಡ ಕೊಡುತ್ತೆ ಮತ್ತು ನಾಲೆಡ್ಜ್ ಸಪೋರ್ಟನ್ನು ಕೂಡ ಇದು ಕೊಡುತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಫರ್ಟಿಲಿಟಿ ರೇಟ್. ಇದು ಫರ್ಟಿಲಿಟಿ ರೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಸೊ ಅಂದರೆ ಹಿಂದೂಸ್ ಮತ್ತು ಮುಸ್ಲಿಮ್ಸು ಯಾವ ರೀತಿಯಾಗಿ ಫರ್ಟಿಲಿಟಿ ರೇಟ್ ಕನ್ವರ್ಜ್ ಆಗ್ತಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಿದೆ. ಈ ರಿಲಿಜಿಯಸ್ ಕಂಪೋಸಿಷನ್ ಏನಿದೆ ಇಂಡಿಯನ್ ಪಾಪ್ಯುಲೇಷನಲ್ಲಿ ಪಾರ್ಟಿಷನ್ ಟೈಮಿಂದ ಒಂದು ಅನ್ಸ್ಟೇಬಲ್ ಅಂತಲೇ ಹೇಳ್ಬೋದು, ಅಂದರೆ ಈಗ ಸ್ಟೇಬಲ್ ಆಗ್ತಾ ಬರ್ತಿದೆ. ಸೊ ಹಿಂದೂಸ್ ಮತ್ತು ಮುಸ್ಲಿಮ್ಸು 2 ಲಾರ್ಜೆಸ್ಟ್ ರಿಲಿಜಿಯಸ್ ಗ್ರೂಪ್ಸ್ ನಮ್ಮ ಇಂಡಿಯಾದಲ್ಲಿರುವಂಥದ್ದು. ಸೊ ಇವ್ರದ್ದು ಏನು ಫರ್ಟಿಲಿಟಿ ರೇಟ್ ಇದೆ ಅದು ಡಿಕ್ಲೈನ್ ಆಗ್ತಾ ಬರ್ತಿದೆ ಮತ್ತು ಇವಾಗ ಕನ್ವರ್ಜ್ ಆಗುವಂಥ ಚಾನ್ಸಸ್ಸು ಕೂಡ ಇದೆ. ಸೊ ಇದು ಯಾವುದರಿಂದ ನಾವು ಪ್ರಿಡಿಕ್ಟ್ ಮಾಡ್ತಿದ್ದೀವಿ ಅಂದರೆ, ಒಂದು ನ್ಯೂ ಸ್ಟಡಿನ ಕಂಡಕ್ಟ್ ಮಾಡಿ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದ್ದಾರೆ ಫ್ಯೂ ರಿಸರ್ಚ್ ಸೆಂಟರ್. ಇದೊಂದು ನಾನ್ ಪ್ರಾಫಿಟ್ ಬೇಸ್ಡ್ ವಾಷಿಂಗ್ಟನ್ DC-ನಲ್ಲಿರುವಂಥ ಆರ್ಗನೈಸೇಷನ್ನು. ಈ ಒಂದು ಸ್ಟಡಿ ಏನಂತ ಹೇಳ್ತಿದೆ ಅಂದರೆ, ಈ ಫರ್ಟಿಲಿಟಿ ರೇಟ್ಸ್ ಏನಿದೆ ಅದು ಕನ್ವರ್ಜ್ ಆಗ್ತಿದೆ ಅಂತ ಹೇಳ್ತಿದೆ. ಇವರು ಯಾವ ಒಂದು ಸೋರ್ಸಿಂದ ಈ ಒಂದು ಡಾಟಾನ ಕಲೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಇಂಡಿಯನ್ ಡಿಸೆನಿಯಲ್ ಸೆನ್ಸಸ್ ಮತ್ತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ಈ ಎರಡೂ ರಿಪೋರ್ಟನ್ನು ತಗೊಂಡು ಆ ಎರಡೂ ರಿಪೋರ್ಟಲ್ಲಿರುವಂಥ ಡಾಟಾನ ಕನ್ಸಿಡರ್ ಮಾಡಿ ಈ ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿರುವಂಥ ಮೇನ್ 3 ಫ್ಯಾಕ್ಟರ್ಸ್ ಏನು ಅಂದರೆ, ಈ ಒಂದು ರಿಲಿಜಿಯಸ್ ಕಾಂಪೋಸಿಷನ್, ಪಾಪ್ಯುಲೇಷನ್ನಲ್ಲಿರುವಂಥ ರಿಲಿಜಿಯಸ್ ಕಾಂಪೋಸಿಷನ್ ಚೇಂಜ್ ಆಗ್ತಿದೆ. ಇದಕ್ಕೆ ಚೇಂಜ್ ಆಗೋದಕ್ಕೆ ಮೇನ್ 3 ರೀಸನ್ಸ್ ಏನು ಅಂದರೆ, ಒಂದು ಫರ್ಟಿಲಿಟಿ ರೇಟು, ಎರಡನೇದು ಮೈಗ್ರೇಷನು, ಇನ್ನೊಂದು ಕನ್ವರ್ಷನು. ಈ 3 ರೀಸನ್ನಿಂದ ಈ ರಿಲಿಜಿಯಸ್ ಕಾಂಪೋಸಿಷನು ಚೇಂಜ್ ಆಗುತ್ತಂತ ಹೇಳ್ತಿದ್ದಾರೆ. ಈ ಒಂದು ನಾನು ಆಲ್ರೆಡಿ ಹೇಳಿದೆ, ಗ್ಯಾಪ್ಸ್ ಏನಿದೆ ಅಂದರೆ ಕನ್ವರ್ಜ್ ಆಗ್ತಿದೆ ಎರಡು ಹಿಂದೂ ಮುಸ್ಲಿಮ್ ಫರ್ಟಿಲಿಟಿ ರೇಟ್ ಅಂತ. ಬಟ್ ಇದಕ್ಕೆ ವಿತ್ ಡಾಟಾ ಇಲ್ಲಿ ನಮಗೆ ನೋಡ್ಬೋದು. 1992ನಲ್ಲಿ ಮುಸ್ಲಿಮ್ದು ಫರ್ಟಿಲಿಟಿ ರೇಟ್ 4.4 ಇತ್ತು, ಹಿಂದೂಸ್ದು 3.3 ಇತ್ತು. 2015ನಲ್ಲಿ 2.6 ಇತ್ತು, ಈಗ
2.1 ಇದೆ. ಸೊ ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ವ, ಎರಡು ಕನ್ವರ್ಜ್ ಆಗ್ತಿದೆ, ಆಲ್ಮೋಸ್ಟ್ ಎರಡು ಮಧ್ಯೆ ಇರುವಂಥ ಡಿಫ್ರೆನ್ಸಸ್ಸು ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಆವ್ರೇಜ್ ಫರ್ಟಿಲಿಟಿ ರೇಟ್ ಅಂತ ಕನ್ಸಿಡರ್ ಮಾಡಿದಾಗ ಇಂಡಿಯಾದು ಫರ್ಟಿಲಿಟಿ ರೇಟು 2.2 ಇದೆ. ಇದು ಇಕನಾಮಿಕಲಿ ಅಡ್ವಾನ್ಸ್ ಕಂಟ್ರೀಸ್ಗಿಂತ ಕಡಿಮೆನೇ ಇದೆ, ಜಾಸ್ತಿನೇ ಇದೆ. ಈಗ ಫಾರ್ ಎಕ್ಸಾಂಪಲ್ US ದು 1.6 ಇದೆ, ಆದರೆ ನಮ್ಮ ಕಂಟ್ರಿ 1992ನಲ್ಲಿ 3.4 ಇತ್ತು, ಬಟ್ ಇವಾಗ 2.2 ಇದೆ. ನಾವು ನಮಗೆ ಕಂಪೇರ್ ಮಾಡಿಕೊಂಡಾಗ ಈ ರೀತಿಯಾಗಿ ನಾವು ಇಂಪ್ರೂವ್ಮೆಂಟನ್ನು ನೋಡ್ಬೋದು. 1951ನಲ್ಲಿ ಫರ್ಟಿಲಿಟಿ ರೇಟ್ ಎಷ್ಟಿತ್ತು ಗೊತ್ತಾ? 5.9 ಇತ್ತು. ಸೊ ಈ ಒಂದು ಡಾಟಾಗೆ ಕಂಪೇರ್ ಮಾಡಿದಾಗ ಇಂಡಿಯಾ ಬೆಟರ್ ಪೊಸಿಷನಲ್ಲಿದೆ ಅಂತ ಹೇಳ್ಬೋದು. ಫರ್ಟಿಲಿಟಿ ರೇಟ್ ಅಂದರೆ ಏನು? ನಾವು ಅವಾಗಿಂದ ಡಿಸ್ಕಸ್ ಮಾಡ್ತಿದ್ದೀವಿ. ಅಂದರೆ ಆವ್ರೇಜ್ ನಂಬರ್ ಆಫ್ ಬೇಬೀಸ್ ಬಾರ್ನ್ ಟು ವುಮೆನ್ ಡ್ಯೂರಿಂಗ್ ದೇ ರಿಪ್ರೊಡಕ್ಟಿವ್ ಸೈಕಲ್. ಅಂದರೆ ಅವ್ರ ರಿಪ್ರೊಡಕ್ಟಿವ್ ಏಜ್ ಏನಿರುತ್ತೆ ಆ ಒಂದು ಏಜಲ್ಲಿ ಎಷ್ಟು ಮಕ್ಕಳನ್ನು ಅವರು ಇರ್ಬೋದು ಅನ್ನೋದಕ್ಕೆ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಸೊ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಸೈಜ್ನ ಮೇಂಟೈನ್ ಮಾಡಬೇಕಂದ್ರೆ ಬೇಕಾಗಿರುವಂಥ ಫರ್ಟಿಲಿಟಿ ರೇಟ್ ಎಷ್ಟಂದರೆ 2.1. ಸೊ ನಾವು ಆಲ್ಮೋಸ್ಟ್ 2.2ನಲ್ಲಿದ್ದೀವಿ. ಸೊ ಇದು ಬೆಸ್ಟ್ ಸೂಟಬಲ್ ಅಂತಲೇ ಹೇಳ್ಬೋದು. ಗ್ಲೋಬಲ್ ಫರ್ಟಿಲಿಟಿ ರೇಟ್ ಅಂದರೆ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಬರ್ತ್ಸ್ ಫಾರ್ ವುಮೆನ್ ಅಂತ ತಗೊಂಡಾಗ 1995 3 ಇತ್ತು, 2010-2015 2.5, 45-50 2.2, 95-100ಗೆ 2 ಆಗುತ್ತಂತ ಹೇಳ್ತಿದ್ದಾರೆ. ಸೊ ಇದು ಆಲ್ ಓವರ್ ವರ್ಲ್ಡ್ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಒಂದು ಕಲರ್ ಬೇಸಿಸ್ ಮೇಲೆ ಎಷ್ಟು ಫರ್ಟಿಲಿಟಿ ರೇಟ್ ಇದೆ ಅಂತ. ಸೊ ನಮ್ಮ ಇಂಡಿಯಾ ಬಂದುಬಿಟ್ಟು 2 to 3 ಬರುತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಕಸ್ತೂರಿ ರಂಗನ್ ಹೆಡ್ ದ ಪ್ಯಾನಲ್ ಟು ಡೆವಲಪ್ ನ್ಯೂ ಕರಿಕ್ಯುಲರ್ ಫ್ರೇಮ್ವರ್ಕ್. ಕಸ್ತೂರಿ ರಂಗನ್ ಅವ್ರನ್ನ ಈ ಒಂದು ನ್ಯೂ ಕರಿಕ್ಯುಲಮ್ ಫ್ರೇಮ್ವರ್ಕ್ನ ಡೆವಲಪ್ ಮಾಡೋದಕ್ಕೆ ಪ್ಯಾನಲ್ ಹೆಡ್ ಆಗಿ ಮಾಡಿದ್ದಾರೆ. ಸೊ ಈ ಒಂದು ಪ್ರೊಸೆಸನ್ನು ಸ್ಕೂಲ್ ಟೆಕ್ಸ್ಟ್ ಬುಕ್ಕನ್ನು ರಿವೈಸ್ ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರು. ಸೊ ಇಸ್ರೋ ಚೇರ್ಮನ್ ಆಗಿದ್ದರು ಕಸ್ತೂರಿ ರಂಗನ್ ಅವರು. ಇವರು 12 ಮೆಂಬರ್ ಸ್ಟೀರಿಂಗ್ ಕಮಿಟಿ ಹೆಡ್ ಕೂಡ ಆಗಿದ್ದರು. ನ್ಯಾಷನಲ್ ಕರಿಕ್ಯುಲರ್ ಫ್ರೇಮ್ವರ್ಕನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಇದಕ್ಕೆ ಹೆಡ್ ಆಗಿ ಮಾಡಿದ್ದಾರೆ. ಮತ್ತು ಡ್ರಾಫ್ಟಿಂಗ್ ಕಮಿಟಿಯನ್ನು ಕೂಡ ಇವರು ಹೆಡ್ ಮಾಡಿದರು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನ ತೊಗೊಂಡು ಬರಬೇಕಾದ್ರೆ ಅವಾಗೇನು ಡ್ರಾಫ್ಟಿಂಗ್ ಕಮಿಟಿ ಇತ್ತು ಅದಕ್ಕೆ ಹೆಡ್ಡು ಕೂಡ ಕಸ್ತೂರಿ ರಂಗನ್ ಅವರೇ ಆಗಿದ್ದರು. ಸೊ ಇವರು ಕೆಲವೊಂದು ರೆಕಮೆಂಡೇಷನ್ನ ಕೊಟ್ಟಿದ್ರು, ನ್ಯೂ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ನ ತರಬೇಕು ಅಂತ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟೀರಿಂಗ್ ಕಮಿಟಿನ ಮಾಡೋದ್ರ ಮೂಲಕ 3 ಇಯರ್ಸಲ್ಲಿ ಇವರು ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಈ ಥರ ಫ್ರೇಮ್ವರ್ಕನ್ನು ಲಾಸ್ಟ್ ಟೈಮು 2005 ಡೆವಲಪ್ ಮಾಡಿದರು. ಸೊ ಇದು ಒಂದು ಗೈಡಿಂಗ್ ಡಾಕ್ಯುಮೆಂಟ್ ಅಂತಲೇ ಹೇಳ್ಬೋದು ಈ ಫ್ರೇಮ್ವರ್ಕು. ಇದೇನು ಮಾಡುತ್ತೆ, ಟೆಕ್ಸ್ಟ್ ಬುಕ್ ಡೆವಲಪ್ ಮಾಡೋದಕ್ಕಿರ್ಬೋದು, ಸಿಲೆಬಸ್ನ ಡೆವಲಪ್ ಮಾಡೋಕ್ಕಿರ್ಬೋದು, ಟೀಚಿಂಗ್ ಪ್ರಾಕ್ಟೀಸಸ್ಗಿರ್ಬೋದು ಸ್ಕೂಲ್ಸಲ್ಲಿ, ಈ ಎಲ್ಲದಕ್ಕೂ ಗೈಡ್ ಮಾಡೋವಂಥ ಡಾಕ್ಯುಮೆಂಟ್ ಅಂತಲೇ ಈ ಒಂದು ಫ್ರೇಮ್ವರ್ಕನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಟೆಕ್ಸ್ಟ್ ಬುಕ್ಕನ್ನು ಸಬ್ಸಿಕ್ವೆಂಟಾಗಿ ರಿವೈಸ್ ಮಾಡಬೇಕಾದ್ರೆ NCERTನೂ ಕೂಡ ಈ ಒಂದು ಇನ್ಫಾರ್ಮೇಷನನ್ನು ತೊಗೊಂಡೇ ಟೆಕ್ಸ್ಟ್ ಬುಕ್ಕನ್ನು ರಿವೈಸ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ಟೀರಿಂಗ್ ಕಮಿಟಿ ಏನಿದೆ ಇದರಲ್ಲಿ ಇದು 4 ಫ್ರೇಮ್ವರ್ಕ್ಸನ್ನು ಡೆವಲಪ್ ಮಾಡುತ್ತೆ. ಒಂದು ಬಂದುಬಿಟ್ಟು ಕರಿಕ್ಯುಲಮ್, ಸ್ಕೂಲ್ ಎಜುಕೇಷನ್ ಕರಿಕ್ಯುಲಮ್ನ ಗೈಡ್ ಮಾಡೋದಕ್ಕೆ, ಸೆಕೆಂಡ್ ಬಂದುಬಿಟ್ಟು ಟೀಚರ್ ಎಜುಕೇಷನ್ನ ಗೈಡ್ ಮಾಡೋದಕ್ಕೆ, ಮತ್ತು ಥರ್ಡ್ ಒನ್ ಬಂದುಬಿಟ್ಟು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ಗೆ, ಮತ್ತು ಫೋರ್ತ್ ಒನ್ ಬಂದುಬಿಟ್ಟು ಅಡಲ್ಟ್ ಎಜುಕೇಷನಿಗೋಸ್ಕರ. ಈ ಥರ 4 ಫ್ರೇಮ್ವರ್ಕನ್ನು ಮಾಡುತ್ತೆ. 4 ಫ್ರೇಮ್ವರ್ಕಲ್ಲಿ ಆ ಒಂದು ಸೆಕ್ಟರ್ಗೆ ಏನು ರಿಲೇಟೆಡ್ ಇರುತ್ತೆ ಆ ರಿಲೇಟೆಡ್ ಇನ್ಫಾರ್ಮೇಷನನ್ನು ಇವರು ಇನ್ಕ್ಲೂಡ್ ಮಾಡ್ತಿದ್ದಾರೆ. ಆಲ್ ನ್ಯಾಷನಲ್ ಕರಿಕ್ಯುಲರ್ ಫ್ರೇಮ್ವರ್ಕ್ ಏನಿದೆ ಇದು ಈ ಒಂದು ಕೋವಿಡ್-19 ಸಿಚುವೇಶನ್ ಪ್ಯಾಂಡಮಿಕ್ಕಿಂದ ಏನೇನು ಇಂಪ್ಯಾಕ್ಟ್ಸ್ ಆಗಿದೆ ಅದೆಲ್ಲವನ್ನು ಕವರ್ ಮಾಡಿರುತ್ತೆ ಅಂತಲೇ ಹೇಳ್ಬೋದು. ಅಫ್ಘಾನಿಸ್ತಾನ್ ಮೇಲೆ ಈಗ ಡಿಫ್ರೆನ್ಸಸ್ ಇದೆ. ಈ ಸಾರ್ಕ್ ಮೀಟಿಂಗನ್ನು ಹೆಲ್ಡ್ ಮಾಡಬೇಕು ಅಂತ ಹೇಳಿ ನ್ಯೂಯಾರ್ಕಲ್ಲಿ ಹೆಲ್ಡ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಬಟ್ ಅಫ್ಘಾನಿಸ್ತಾನಿಂದ ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಆ ಒಂದು ತಾಲಿಬಾನ್ ಆಡಳಿತವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಕ್ಸೆಪ್ಟ್ ಮಾಡಬೇಕೋ ಬೇಡವೋ ಅನ್ನೋದು ಒಂದು ದೊಡ್ಡ ಡಿಬೇಟೇ ಆಗಿದೆ. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ ಇದೆರಡಕ್ಕೂ ಅಪೋಸಿಟ್ ಸೈಡಲ್ಲಿ ಇರೋದ್ರಿಂದ ಸೊ ಈ ಒಂದು ಸಾರ್ಕ್ ಮೀಟಿಂಗಲ್ಲಿ ಅಫ್ಘಾನಿಸ್ತಾನ್ ಸ್ಥಾನವನ್ನು ಪಡ್ಕೊಳ್ಳುತ್ತೋ ಇಲ್ವೋ ಅನ್ನೋದು ಈಗ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತಿದೆ. ಸೊ ಫಾರಿನ್ ಮಿನಿಸ್ಟರ್ಸ್ ಏನು ಮಾಡಿದ್ದಾರೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ನ ಮೀಟಿಂಗನ್ನು UN ಜನರಲ್ ಅಸೆಂಬ್ಲಿ ನ್ಯೂಯಾರ್ಕಲ್ಲಿ ನಡೀತಿದೆಯಲ್ವಾ, ಸೊ ಅದ್ರ ಸೈಡ್ ಲೈನಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದಕ್ಕೆ ಕರೆಂಟ್ ಚೇರ್ಮನ್ ಯಾರು ಆಗ್ತಿದ್ದಾರೆ ಅಂದರೆ ನೇಪಾಳಿಂದ ಆಗ್ತಿದ್ದಾರೆ.
ಬಟ್ ಇಲ್ಲಿ ಒಂದು ಡಿಸ್ಅಗ್ರಿಮೆಂಟ್ ಇದೆ, ಅಂದರೆ ಅಫ್ಘಾನಿಸ್ತಾನ್ ರೆಪ್ರೆಸೆಂಟೇಷನ್ ಆಗಬೇಕೋ ಬೇಡವೋ ಅಂತ. ಸೊ ಇದರಿಂದ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಕೂಡ ಇದೆ ಮೀಟಿಂಗು. ಸೊ ಸಾರ್ಕ್ ಫಾರಿನ್ ಮಿನಿಸ್ಟರ್ಸ್ ಅಂದರೆ UNGAಗೆ ಹೋಗಿದ್ದಾರಲ್ವ, ಸೊ ಇವರೆಲ್ಲರೂ ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಕ್ರಾಸ್ ಬಾರ್ಡರ್ ಟೆರರಿಸಮ್ ಇರೋದ್ರಿಂದ ಇದು ಇಶ್ಯೂ ಆಗ್ಬೋದು ಅನ್ನೋ ಒಂದು ಕಂಟೆನ್ಷಿಯಸ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತಾಲಿಬಾನ್ ಏನು ಮಾಡ್ತಿದೆ, ಕಾಬೂಲಲ್ಲಿ ಪವರನ್ನು ಕ್ಯಾಪ್ಚರ್ ಮಾಡಿದೆ August 15. ಬಟ್ ಈ ಒಂದು ಪೊಲಿಟಿಕಲ್ ಸೆಟಪ್ ಏನಿದೆ ಅದನ್ನು ಇಂಟರ್ನ್ಯಾಷನಲ್ ಲೆಕ್ಟಿಮಸಿನಲ್ಲಿ ಪಡ್ಕೊಂಡಿಲ್ಲ, ಅಂದರೆ ಇಂಟರ್ನ್ಯಾಷನಲಲ್ಲಿ ಇದು ಐಡೆಂಟಿಫೈ ಆಗಿಲ್ಲ ಇದು ಅಫ್ಘಾನಿಸ್ತಾನ್ ಗೌರ್ಮೆಂಟ್ ಅಂತ. ಸೊ ಹಾಗಾಗಿ ಈ ಒಂದು ಡಿಫ್ರೆನ್ಸಸ್ ಕ್ರಿಯೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.